ಅದಕ್ಕೆ ಕುಮಾರಣ್ಣ ಏನಾಯ್ತ್ರಿ ಸರ? ಕಂಡದಲ್ಲಿ ನುಡಿಯುವುದು ಲೋಕ, ಕಾಣದಲ್ಲಿ ನುಡಿಯುವುದು ಲೋಕ. ಏನ್ರಿ ಸರ? ಕಂಡದಲ್ಲಿ ನುಡಿಯುವುದು ಲೋಕ, ಆಹಾ ಕಾಣದಲ್ಲಿ ನುಡಿಯುವುದು ಲೋಕ. ಹೌದ್ ಮುಂದೆ ನಿಂದಿಸಿದರೆಂದು ಕುಂದಲಿಲ್ಲ, ಆಹಾ ಹಿಂದೆ ನಿಂದಿಸಿದರೆಂದು ಕುಂದಲಿಲ್ಲ, ಹೌದ್ ಮುಂದೆ ವಂದಿಸಿದರೆಂದು ಒಬ್ಬಲಿಲ್ಲ. ಹೌದ್ ಹೌದ್ ಹೌದ. ನಿಂದನೆ ವಂದನೆ ಉಪಜೀವಿಗಳಿಗಲ್ಲದೆ ಉಪಮಾತಿತ ಶರಣಗುಂಟೆ ಗುಹೇಶ್ವರ ಅಂತ ಹೇಳಿ ಅಲ್ಲಂ ಪ್ರಭುಗಳು ಹೇಳ್ತಾರೆ. ಹೌದ್ ಹೌದ್ ಹಿಂಗಂದ್ರೆ ಏನ್ರಿ ಸರ? ನೋಡ್ರಿ, ಆಹಾ ಜಗತ್ತ ಹಾ ಹಾ ಕಂಡ್ರು ಒಂದು ಮಾತಾಡ್ತದ, ಹೌದ್ ಹೌದು ಕಾಣ್ಲಿಕ್ಕೂ ಒಂದು ಮಾತಾಡ್ತದ. ಹೌದ್ ಹೌದು. ಸೀದಾ ನಡೆದ್ರು ಒಂದು ಮಾತಾಡ್ತಾರ, ಡಾಂಕ್ ನಡೆದ್ರು ಒಂದು ಮಾತಾಡ್ತಾರ. ಯಾಕೆ ಹೇಳ್ತೀನಿ ಕೇಳು. ಯಾಕ್ರಿ ಸರ? ಈಗ ಒಂದು ಕತ್ತಿ ಅದ, ಹೌದ್ ಹೌದು ಕತ್ತಿ ಅದ. ಒಬ್ಬ ತಂದೆ ಮಗ ಸಂಗಟ ಅದಾರ. ಹಾ ಹಾ ಕತ್ತಿ ನಡ್ಕೋತ ಹೊಂಟದ. ಹೌದ್ ಹೌದು ಕತ್ತಿ ಸಂಗಟ ತಂದೆ ಮಕ್ಕಳು ಹೊಂಟ್ರಂದ್ರ ಏನು ಹುಚ್ಚಾವು? ಏನು ಹುಚ್ಚವು. ಕತ್ತಿನೇ ಕತ್ತದ, ಇಬ್ರು ಅಪ್ಪ ಮಕ್ಕಳು ಕೂತ್ ಹೋಗೋಬಿಟ್ಟು ಹೋಗ್ತಾರ. ಹೌದ್ 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 ಹಿಂಗೂ ಅತ್ತಾರ. ಒಂದು ವೇಳೆ ಇಬ್ರು ಕೂತು ಇಬ್ಬರೂನೇ ಕೂತು ಹಾ ಹಾ ಕತ್ತಿ ಮ್ಯಾಗ ಹೋದ್ರು, ಯಾನು ಅಪ್ಪ ಮಕ್ಕಳು ಇಟ್ಟು ದೊಡ್ಡಾಗ ತಿಳಿಯಲ್ಲ, ಕತ್ತಿ ಮ್ಯಾಗ ಹೆಂಗ್ ಕೂತ್ ಹೋಗ್ತಾರ ಹಿಂಗೂ ಹೋಗ್ತದ. ಹೌದ್ 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 ಹೌದ್. ಒಂದು ವೇಳೆ ಆಹಾ ಮಗ ಸಣ್ಣವನ, ಹೌದ್ ಹೌದು ಮಗನಿಗೆ ಒಬ್ಬನಿಗೆ ಕುಂಡ್ರಿಸಿ ಅಪ್ಪ ನಡ್ಕೊತ ಹೋಗ್ಬೇಕಲ್ಲ. ಅಪ್ಪ ನಡ್ಕೋತ ಹೋದ್ರು. ಏನು ಹುಚ್ಚದ ಅಪ್ಪ, ಅದಕ್ಕೆ ಕುಂಡ್ರಿಸಿ ಅಂತ ತಾನು ಕುಂಡ್ರುವ ಸುಮ್ಮನೆ ಕಾಲು ನೋಸ್ಕೊತದ. ಹೌದ್ ಹೌದ್ ಎಲ್ಲಾ ತರ ಹೊಡಿತಾರಿಪ್ಪ. ಒಂದು ವೇಳೆ ಆಹಾ ಮಗನಿಗೆ ಕುಲ್ಲ ಬಿಟ್ಟು ತಂದಿನೇ ಕತ್ತಿ ಮ್ಯಾಗ ಕೂತಂದ್ರ ಆಹಾ ಏನು ಹುಚ್ಚದ ಅಪ್ಪ, ಸಣ್ಣ ಮಗ ಇರ್ಲಿಕ್ಕ ಅದಕ್ಕೆ ತಳಗಿ ಬಿಟ್ಟು ತಾನೇ ಮ್ಯಾಗ ಕೂತಾರ. ಹೌದ್ 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 ಎಲ್ಲಾ ತರ ಹೊಡಿತಾರಿಪ್ಪ. ಇದು ಜಗದ ರೂಢಿ ಅದ. ಹೌದ್ ಹೌದು ಕಂಡದೊಂದು ನುಡಿತದ, ಕಾಣಲಾರ್ದೊಂದು ನುಡಿತದ. ಆಹಾ ಹಿಂದೆ ನಿಂದಿಸಿದ್ರ ತೇಳಿ ಕುಗ್ಗಲಾಕ್ ಹೋಗಬೇಡ, ಹಾ ಹಾ ಹೌದ್ ಹೌದು ಮುಂದೆ ವಂದಿಸ್ಯಾರ ತೇಳಿ ಉಗ್ಗಲಾಕ್ ಹೋಗಬೇಡ. ಹೌದ್ ಹೌದ್ ಹೌದು. ಯಾಕಂದ್ರೆ ಹೇಳ್ತೀನಿ ಕೇಳು. ಯಾಕ್ರಿ ಸರ? ಇದೇ ಸತ್ಯ ಸಂಘದೊಳಗ ಆಹಾ ಸತ್ಯಪ್ಪ ಕಾಕಲ್ ಅಂತ ಹಿರಿ ಕಲಾವಿದರ ಸಂಘಟ ಈ ವರ್ಷನಾಗ ಒಂದು 7-8 ಸಲ ನಮ್ಮ ಕಾಕನ್ ಸಂಘಟನ ಹಾಡಿದ. ಹೌದ್ ಹೌದು ನನಗ ಆನಂದದ. ಹೌದ್ ಯಾಕ? ಯಾಕ್ರಿ ಸರ? ಫಟಿಂಗ್ ಮೇಳಗಳ ಸಂಘಟ ಬಿಟ್ಟು ನಿಜವಾದ ಜ್ಞಾನಿಗಳ ಸಂಘಟ ನನಗೆ ಒಯ್ದು ಕೂಡಿಸ್ಲತ್ತಾರ ಅನ್ನೋದು ಆನಂದದ. ನನಗೆ ಒಯ್ದು ಕೂಡಿಸ್ಲತ್ತಾರ ಅನ್ನೋದು ಆನಂದದ. ಹೌದ್ ಹೌದ್ ಹೌದು. ಆದ್ರೆ ಸತ್ಯಪ್ಪ ಕಾಕಂದ ಒಂದು ಗುಣಧರ್ಮ ಅದ. ಹೆಂಗ್ರಿ ಸರ? ಎಂದೂ ಯಾರಿಗೆ ಒಬ್ಬಿಸಿ ಮಂಟ ಹಾಕುದಾಗದ ಎಂದೂ ಮಾಡಿಲ್ಲ. ಇನ್ನ ಮಾಡೇ ಇಲ್ಲ ನಿಮಗ? ಎಂದೂ ಜೀವನದಾಗ ನಾ ಭಾಳ ಸಲ ಗಂಟು ಬಿದ್ದಿತ್ತೆ, ಮಗನ ಭಾರಿ ಮಾತಾಡ್ತೆ ಅಂತ ಹೇಳಿ ಬೆನ್ನ ಕೈಯಾಕ ಉಬ್ಸೋದಾಗದ ಎಂದೂ ಮಾಡಿಲ್ಲ. ಇಲ್ಲಿ ತಪ್ತೇವ ಮಗನ, ಹಿಂಗಿರಲ್ಲದು, ಹಿಂಗ ಮಾಡ್ಬೇಕಂತ ಹೇಳಿ ಸತ್ಯನೇ ಹೇಳ್ಯಾರ, ಖರೆ ಸುಳ್ಳು ಎಂದು ಹೇಳಿ ಉಬ್ಸೋದಾಗದ. ಹೌದ್ 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 ಹೌದ್. ದಾರಿ ಹಿಡಿಸವ್ರದ ಅಂತವ್ರಿಗೆ ನಾವು ನಂಬಬೇಕು. ಹೌದ್ ಹೌದು ದಾರಿ ಬಿಡಿಸವ್ರ. ಇಲ್ಲ ಕೆಲವೊಂದು ಫಟಿಂಗ್ ಮಂದಿನು ನಮಗೆ ಈ ಸತ್ಯ ಸಂಘದೊಳಗೆ 4 ವರ್ಷ 4 ಗಂಟು ಬಿದ್ದಾರ. ಯಾಕೆ ಹಗಲ ಮ್ಯಾಗ ಕೈ ಹಾಕಿ ಭಾಳ ಚಂದ ಮಾತಾಡ್ತರು. ಹುಟ್ಟಿಗೆ ರಾಹುಲ್ ಮಾಸ್ತರ್ ಅವನಂತ ಮಾತಾಡವ್ರಿ ಯಾರು ಇಲ್ಲ. ಹೌದ್ ಹೌದು ಹಿಂದ ಹೋಗಿ ಅದ್ಯಾತ್ರ ಮಾಸ್ತರ್ರಿ ಸುಮ್ ಮಾಡ್ಯಾದ್ರಿ. ಒಂದ್ 4 ಹುಡುಗರು ಗೋಳೆ ಆಗ್ಯಾವ. ಯಾರು ನನ್ನ ಮುಂದೆ ನಿಂತು ನನಗ ಉಬ್ಬಿಸಿ ಮಾತಾಡ್ತಿದ್ರು ಅವರೇ ಇವತ್ತು ನನಗ ತುಳಿಲಾಕ್ ಓಡಾಡ್ಲತ್ತಾರ. ಅವರೇ ನನಗೆ ಇವತ್ತು ತುಳಿಲಾಕ್ ಓಡಾಡ್ಲತ್ತಾರ. ಹೌದಾ? ಒಂದ್ 3 ಮಂದಿ ಅದಾರ. ಅವರು ಇರ್ಲಿ ಅವ್ರು ಇರ್ಲಿ, ಅವ್ರ ಹೆಸರು ತೋಳಂಗಿಲ್ಲ. ಹೆಸರು ಅದಕ್ಕೆ ತೋತಿರಿ, ಇರ್ಲಿ ಅಲ್ಲ ಅವರು ಮಾಡೋದು ಚಲೋ. ಆದ್ರ ಅವ್ರಿಗೆ ಒಂದು ವಿನಂತಿ ಅದ. ಏನದು ವಿನಂತಿ? ಬರ್ಲಿ ಬಿಗುವಿಲಿ. ಎಲ್ಲಿವರೆಗೆ ಈ ಶರೀರದ ಮ್ಯಾಗ ಹೌದಾ ಸೀಮೆವಾಯಿ ಆಶೀರ್ವಾದ ಇರ್ತದ, ಅಮೋಘ ಸಿದ್ಧ ಮಾಧುಲಿಂಗ ಮಲಕಾರ ಸಿದ್ಧ ಗುರು ಸೋಮಲಿಂಗ ಭರಮದೇವ್ರ ಬೀರದೇವ್ರ ಮಾಳಿಂಗರಾಯನ ಆಶೀರ್ವಾದ ಈ ಹುಟ್ಟಿಗೆ ರಾಹುಲ್ ಮಾಸ್ತರ್ ಮ್ಯಾಗ ಇರ್ತದ. ನೀವು 3 ಅಲ್ಲ,
ನೀವು 100 ಮಂದಿ ಬಂದ್ರು ನಿಮಗೆ ಮೆಟ್ಟಿ ತುಳುದು ಈ ಸತ್ಯ ಸಂಘದೊಳಗ ಒಟ್ಟಿಗೆ ರಾಹುಲ ಮಾತಾರ ಇವ ಮದಗೋಣ ಮುತ್ಯಾನ ಮರಿ ಅಂತೇಳಿ ಜಗತ್ತಿನೊಳಗೆ ದೈಶಾಲಿ ಹೊಡ್ಲಿಲ್ಲ ಅಂದ್ರೆ ಇದು ಮದಗೋಣ ಮುತ್ಯಾನ ಮರಿ ಅಂತ ಅಣ್ಣ ಹೌದಾ ಅವ್ರಿಗೆ ಒಂದು ಎಚ್ಚರಿಕೆ. ಹೌದು ಹೌದು ಯಾಕಂದ್ರೆ ಇಲ್ಲ ಅವ್ರು ನನ್ನ ಮುಂದೆ ಹಾಯ್ದಾಡಲ್ಲ ಈ ಮೊಬೈಲ್ ಮುಖಾಂತರ ಹೋಲಿ ಅವ್ರಿಗೆ. ಹೌದು 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 ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ, ಹಾ ಹಾ ಒಂದು ದಾನ ಒಂದು ಧರ್ಮ ಒಂದು ಧರ್ಮ. ಹೌದು ಹೌದು ನೋಡ್ರ ಹೆಂಗದು ವಿಷಯ. ಹೆಂಗದ ನಮ್ಮ ಕಾಕಾಜಿ ಅವರು ಹಾ ಹಾ ಮಾಳಿಂಗರಾಯನ ಉದಾಹರಣೆ ಕೊಟ್ರು. ಹೌದು ಹೌದು ಏನ್ ಕೊಟ್ರಿ ಸರ? ಅದು ಉದಾಹರಣೆಗೆ ಬೀಳುವುದಿಲ್ಲ ನಾವೀಗ. ಹಾ ಹಾ ಏನಪ್ಪ ಅಂದ್ರ ಏನ್ರಿ ಸರ? ದೈಗೋಳಗೌಡಗ ಹಾ ಹಾ ಸಿರಿತಾನ ಬೇಕಾಗಿತ್ತು. ಹೌದು ಹೌದು ಕೋಳೂರು ಮಠದಾಗ ಏನಾಗಿತ್ತು? ಕರಿಸಿದ್ದ ಮುತ್ಯಾನ ಮುಂದ 7 ದಿವಸ ಒಂಟಗಾಲ ಮ್ಯಾಗ ತಪ ನಿತ್ತ. ಹೌದು 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 7 ದಿವಸ ಒಂಟಗಾಲ ಮ್ಯಾಗ ತಪ ನಿತ್ತ ಮುಂದ ಕಣ್ಣಾನ ನೀರ ಹಳ್ಳಾಗಿ ಹರಿಲಿತ್ತು. ಕಣ್ಣಾನ ನೀರ ಹಳ್ಳಾಗಿ ಹರಿಲಿತ್ತು. ಹೌದು 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 ಅವಾಗ ಬೀಜಗುಂತಿ ಮ್ಯಾಗ ಭಾಗಿ ಕಾಯ್ತಿದ್ದ ಯಾರು? ಮಾಳಿಂಗರಾಯ, ಸಿದ್ಧ ಮಾಳಿಂಗರಾಯ. ಹೌದು ಹೌದು ಅವನಿಗೆ ಅರು ಉಂಟಾಯ್ತು. ಆಹಾ ಏನು ಏನತ್ತ? ಕೋಣೂರು ಮಠದಾಗ ದೈಗೊಂಡಗೌಡ ಸಿರಿತಾನ ಬೇಕಂತ ಹೇಳಿ ಕೂತಾನ. ಹೌದು ಹೌದು ಕಣ್ಣಾನ ನೀರು ಹಳ್ಳಾಗಿ ಹರಿಲಿತ್ರು. ಆಹಾ ನನ್ನ ಗುರು ಆದಂತ ಕರಿಸಿದ್ದ ಮತ್ತೆ ಕಣ್ಣು ತೆಗೆದು ನೋಡಲಾಗ ಅಂತ ಹೇಳಿ ಏನ್ ಮಾಡ್ತಾನ ಮಾಳಿಂಗರಾಯ? ಜಮಗಿ ಜಮಕಳ್ಳಿ ನಾಡು ದಾಟಿ ಎಲ್ಲಿ ಆಹಾ ಮಂಟೂರು ಕಣಿ ದಾಟಿ ಇದೇ ಕೋಣೂರು ಮಠಕ್ಕೆ ಬಂದ ನಮ್ಮ ಸಿದ್ಧ ಮಾಳಿಂಗರಾಯ. ಹೌದು 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 ಅವಾಗ ಹೇಳ್ತಾನ ಯಾರಿಗೆ? ಆಹಾ ಗುರು ಆದಂತ ಕರಿಸಿದ್ದ ಮುತ್ಯಾಗ, ಹೌದು 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 ಯಪ್ಪಾ ಆಹಾ ನೋಡು, ಕಣ್ಣು ತೆಗೆದು ಒಮ್ಮೆ ನೋಡು ಯಾರು ನಿತ್ತಾರ. ಹೌದು 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 ದೈಗೊಂಡಗೌಡ ಸಿರಿತಾನ ಬೇಕಂತೇಳಿ ಒಂಟಗಾಲ ಮ್ಯಾಗ ತಪ ನಿತ್ತಾನ. ಕಣ್ಣಾಲ ನೀರು ಹಳ್ಳಾಗಿ ಹರಿಲಿತ್ತಾವ. ಒಮ್ಮೆ ಕಣ್ಣು ತೆರೆದು ನೋಡೋ ತಂದೆ ಅಂತೇಳಿ ಸಿದ್ಧ ಮಾಳಿಂಗರಾಯ ಕರಿಸಿದ್ದ ಮುತ್ಯಾಗ ಹೇಳ್ದ. ಹೌದು ಹೌದು ಅವಾಗ ಏನಾಯ್ತ್ರಿ ಸರ? ಅವಾಗ ಕರಿಸಿದ್ದ ಮುತ್ಯ ಹೇಳ್ತಾನ, ಏನತ್ತ? ಮಾಳಪ್ಪ ಆಹಾ ದೈಗೋಣಿಗೌಡಗ ಸಿರಿತಾನ ಕುಡುದು ಬ್ಯಾಡೋ, ಅವ ಕೊಟ್ಟಿಗೌಡದ ಕೊಟ್ಟಂದ್ರ ಕೊಟ್ಟದು ಮರಿತಾನೋ. ಹೌದು ಹೌದು ಅವ ಇದ್ರಾಗೆ ಠೀಕ್ ಅದಾನೀಗ, ಅವನಿಗೆ ಸಿರಿತಾನ ಕುಡುದು ಬ್ಯಾಡೋ ಮಾಳಪ್ಪ ಅಂತೇಳಿ ಕರಿಸಿದ್ದ ಮುತ್ಯ ಸಿದ್ಧ ಮಾಳಿಂಗರಾಯ ಹೇಳ್ದ. ಹೌದು 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 ಅವಾಗ ಮಾಳಿಂಗರಾಯ ಮುತ್ಯ ಹೇಳ್ತಾನ, ಏನತ್ತ? ಹೇ ತಂದಿ, ಆಹಾ ಎಲ್ಲಿ ತನ ಯಾರು ನಿನ್ನಲ್ಲಿ ಬಂದು ಶರಣಾಗತಿ ಆಗ್ಯಾರ ಅವ್ರಿಗೆ ಒಂದು ದಂಡಿಗೆ ಹಚ್ಚಿ ಬಿಟ್ಟವನೇ ಜಗತ್ತದೊಳಗೆ ನೀದಿ. ಹೌದಾ? ನಿನ್ನ ಪವಿಯಾಗ ಬಂದು ಬರಿಗೈಲಿ ಹೋದವರು ಜಗತ್ತದೊಳಗೆ ಯಾರು ಇಲ್ಲೋ ತಂದಿ, ಇವನಿಗೆ ಕೊಡಬೇಕು. ಒಂದು ವೇಳೆ ಅವ ಮರ್ತಂದ್ರ ಅವನಿಗೆ ನೆನಪಿಸ್ಕೊಡ್ಲಾಕ ಸ್ವತಃ ನಾ ಜಾಮೀನದನ್ನು ತಂದ ಜಗತ್ತದೊಳಗೆ ಸಿದ್ಧ ಮಾಳಿಂಗರಾಯ. ಹೌದು 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 ಅವಾಗ ಆಹಾ ದೈಗೊಂಡಗೌಡಗೆ ಸಿರಿತಾನ ಕೊಟ್ಟಿ ಯಾರು? ಕೋಣೂರು ಕರಿಸಿದ್ದ ಮುತ್ಯ. ಹೌದು ಮುಂದೆ ಕೋಣೂರು ಮಠದಾಗ ಹಬ್ಬ ಹಾಕಬೇಕಾಯ್ತು. ಹೌದು 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 ಕೋಣೂರು ಮಠದಾಗ ಹಬ್ಬ ಹಾಕಬೇಕಾದಂತ ಸಮಯದೊಳಗ ಏನಾಯ್ತ್ರಿ ಗುರುಜಿ ಅವ್ರ? ಬಂಗಾಲಿ ಮಂದಿ ಬಂದಿತ್ತು, ಇಂಡ ಇರು ಬಂದಿರು, ಪುಂಡ ಇರು ಬಂದಿರು. ಆಹಾ ಆದ್ರ ಹೌದು ಏನಾಯ್ತು? 7 ಜಲ್ಯದ ವಿಸದ ಬಾಯಿ ಒಳಗೆ ಇಳಿದು ಹೂವು ತಗೊಂಡ ಬಾತ ದೈಗೊಂಡಗೌಡಿಗೆ ಯಾರಿಗೆ ಹೇಳ್ದ? ಯಾರಿಗೆ ಹೇಳಿದ್ರಿಪ್ಪ? ಸಿದ್ಧ ಮಾಳಿಂಗರಾಯ ಮುತ್ಯಾಗ. ಹೌದು 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 ಇನ್ನು ಸಿದ್ಧ ಮಾಳಿಂಗರಾಯ ಮುತ್ಯಾಗ ಹೇಳ್ದ. ಅವಾಗ 4 ಮಂದಿ ಮಕ್ಕಳಿಗೆ ಹೇಳ್ತಾನ, ಒಡ್ಡಿವಾದಾಗ ಶಿವಸ್ಥಾನ ಗರ್ಜನೆ ಮಾಡಿರತ್ ಹೇಳ್ದ. ಶಿವಸ್ಥಾನ ಗರ್ಜನೆ ನಡೀತು. ಸಿದ್ಧ ಮಾಳಿಂಗರಾಯ ವಿಸದ ಬಾಯಿ ಒಳಗೆಂದು ಹೂ ತಗೊಂಡು ಬಂದ. ಹೌದು ಹೌದು ಅವಾಗ ದೈಗೋಣಗೌಡಗೆ ಸಮಾಧಾನ ಆಗಲಿಲ್ಲ. ಏನಾಯ್ತು ಅವಾಗ? ಬಿಡುದು ಬ್ಯಾಡ ಅಂತ ಹೇಳಿ ಅಲ್ಲಿಗಿನ ಮ್ಯಾಗ ಕುಣಿಲಾಕ ಹೇಳ್ದ. ಹೌದು ಹೌದು ಅವಾಗ ಮಾಳಪ್ಪ ಹೇಳ್ತಾನ, ಏನತ್ತ? ಗೌಡ, ಇಂದ ಇರು ಬಂದಾರ, ಪುಣ್ಯ ಇರು ಬಂದಾರ, ಬಂಗಾಲಿ ಮಂದಿ ಬಂದಾದ. ಹೌದು ಹೌದು ಅವ್ರಿಗೆ ಕುಣಿಸು ಅಲ್ಲಿಗಿನ ಮ್ಯಾಗನ್ನ. ಇಲ್ಲ, ನೀನೇ ಕುಣಿಬೇಕಾಗ್ಯದ ಅಂದ್ರೆ ನನ್ನ ಗುರುವಿನ ಹಬ್ಬ ಸುದ್ದ ಆಗುದಂದ. ಯಾವಾಗ 4 ಮಕ್ಕಳಿಗೆ ಹೇಳ್ತಾನ ವಾಲ ಗರ್ಜನೆ ಮಾಡಿರತ್ತ ಮತ್ತು ಹಳ್ಳಿ ಜಿಗದ. ಹೌದು ಹೌದು ಒಂದೇ ಕುಣತದೊಳಗ
ಅಲ್ಲಿಗೆ ಪುಡಿ ಪುಡಿಯಾಗಿ ಬಿತ್ತು. ಹೌದಾ? ಅವಾಗ ದೈವಗೌಡಗ ಏನಾದ್ರೂ ಸಮಾಧಾನ ಬೀಳಲ್ತು. ಹೌದು. ಇನ್ನು ಹೆಂಗ್ ಮಾಡ್ಬೇಕು? ಏನ್ ಮಾಡ್ಬೇಕು? ಇನ್ನು ಏನಾರೆ ಮಾಡಿ ಇವನಿಗೆ ಬಿಡಬಾರ್ದತ್ತೇಳಿ ಕ್ವಾಣೂರು ಮಠದಾಗ ಅಗ್ನಿಕೊಂಡು ಹೊಡೆದ್ ನೋಡ್ರಿ. ಆಹಾ ಅವಾಗ ಹೇಳ್ತಾನೆ ಮಳಪ್ಪ ಆಹಾ ಜಿಗಿ ಅಗ್ನಿ ಕುಂಡದಾಗ ಅಂತ. ಹೌದು ಹೌದು. ಮಾಳಪ್ಪ ಹೇಳ್ತಾನ ಏನತ್ತ? ಇಂಡ ಇರು ಬಂದಾರ, ಪುಂಡ ಇರು ಬಂದಾರ, ಬಂಗಾಲಿ ಮಂದಿ ಬಂದ ಜಿಗಿಸ. ಜಿಗಿಸು. ಇಲ್ಲಪ್ಪ ಆಹಾ ನೀ ಜಿಗಿದ್ರೆ ನನ್ನ ಗುರುವಿನ ಹಬ್ಬ ಸುದ್ದ ಆಗುದ ಜಿಗಿ ಅಂದ. ಹೌದ್. ಅವಾಗ ಮಾಳಿಂಗರಾಯ ಜಿಗದ ಎಲ್ಲಿ? ಎಲ್ರಿಪ್ಪ? ಮುಂಡುಗುನೂರು ನರಗಲ್ಲಿ ಪಡಿಮ್ಯಾಗಿ ಎದ್ದ. ಹೌದು ಹೌದು ಹೌದು. ಹೌದಲ್ಲ? ಆಹಾ ಇಲ್ಲಿ ನಮ್ಮ ಕಾಕಾಗ ಒಂದು ಮಾತು ಕೇಳೋದ. ಏನ್ ಮಾತು ಕೇಳೋದ್ರಿ ಕಾಕಾಗ? ನೋಡ್ರಿ, ಆಹಾ ಯಾವುದೇ ಒಂದು ಮನುಷ್ಯ, ಹೌದು ಹೌದು ಈಗ ನಾವು ಬಡಿಗೌಡ್ರ ಅದೇವ್, ಹೌದು ಹೌದು ಅದೇವಲ್ರಿಪ್ಪ. ಒಂದು ಬ್ಯಾಂಕಿಗೆ ಹೋಗಿ ಹಾ ಹಾ ಅಲ್ಲಿ ಏನಾರ ಬೇಡದ್ರ ಜಾಮೀನು ತಗೋತಾರ. ತೋತಾರಲ್ರಿಪ್ಪ. ನಿನ್ನ ಖೂನಿನವ್ರಿಗೆ ಯಾರಿಗಾರೆ ಜಾಮೀನ್ ಬೇಡ್ತಾರ. ಜಾಮೀನು ಬೇಡ್ತಾರ. ಹೌದು ಹೌದು. ಮತ್ತ ದೈಗೊಂಡಗೌಡರ ಕ್ವಾಣೂರು ಮಠದಾಗ ಒಂಟಗಾಲ ಮ್ಯಾಗ ನಿತ್ತಾನ. ಮಾಳಪ್ಪರೇ ಜಾಮೀನ್ ಆಗ್ಯಾನ. ಬೀಜ ಗುಂತಿ ಮ್ಯಾಗ ಭಾಗಿ ಕಾಯ್ಲಿತ್ತಾನ. ಹೌದು ಹೌದು. ಮತ್ತ ಅಲ್ಲಿ ಬರುವ ಸಂಜನಾಗಿ ಕ್ವಾಣೂರು ಮಠದಾಗ ದೈಗೊಂಡಗೌಡಗ ಬಂದ್ ಜಾಮೀನ್ ಆಗ್ಯಾನಂದ್ರ ದೈಗೊಂಡಗೌಡಗ ಆಹಾ ಮಾಳಿಂಗರಾಯ ಮುತ್ತಾಗಿ ಏನು ಸಂಬಂಧ ಇತ್ತು? ಹೌದು ಹೌದು ಹೌದು. ಹೌದಲ್ಲ? ಹಾ ಹಾ ಒಂದು ವೇಳೆ ಮಾಳಿಂಗರಾಯ ಮುತ್ಯ ಮಧ್ಯಸ್ಥಿಗಾಗಿ ದೈಗೊಂಡಗೌಡಗ ಸಿರಿತನಿಸ್ಬಿಟ್ಟನ, ಆಹಾ ಆದರೂ ಮಾಳಿಂಗರಾಯ ಮುತ್ಯಾಗ ಇಟ್ಟ ಪರಿಪರಿಲಿಂದ ಗುರುವಿನ ಹಬ್ಬ ಹಾಕೋ ಮುಂದ ಕಾಡಬೇಕಾದ್ರ ಅಂತ ತಪ್ಪ ಅಂತ ಪಾಪ ಮಾಳಿಂಗರಾಯ ಮುತ್ಯ ದೈಗೊಂಡಗೌಡಗ ಮಾಡಿದ್ದೇನು? ಹೌದು ಹೌದು. ಒಂದು ವೇಳೆ ಏನೂ ಮಾಡಲಾರ್ದೆ ದೈಗೊಂಡಗೌಡ ಮಾಳಿಂಗರಾಯಗ ಕಾಡ್ಯಾನಂದ್ರ ಇದೇನು ಧರ್ಮ ಏನು ಅಧರ್ಮ? ಹೌದು ಹೌದು. ನಮ್ಮ ಕಾಕಾಗಳು ಹಿಂಗ ಹೋತ್ ಇದು ವಿಷಯ ಬಿಡುಗಡೆ ಮಾಡ್ತಾರ. ಯಾಕಂದ್ರ ಅಂತವ್ರ ಬಾಯಿಲೆ ಇಂಥ ಉತ್ತರ ಕೇಳು ಆಸಕ್ತಿ ನಮ್ಗದ. ಹೌದು ಹೌದು. ನಾವು ಬಹಳ ಮಂದಿ ಸಂಗಟ ಹೇಳ್ತೇವ್ರಿ, ಬರೇ ಕ್ಯಾಕ್ಯಾಕಿ ಕುಕ್ಕು ಇದೇ ಆತಾವ್. ಅವ್ರಿಗೆ ಅಟ್ಟೆ ಬರ್ತದ, ಕರೆ ವಿಷಯನೇ ಬರುದಿಲ್ಲ. ಹೌದು ಹೌದು. ಇಂಥವ್ರ ಸಂಗಟ ನಾವು ಹಾಡಿಕೆ ಮಾಡ್ದೇವಂದ್ರ ಹೊಸಾದ ಏನ್ರೆ ಕಲ್ತೆ ಹೋಗಿರ್ತೀವಿ. ಹೌದು ಹೌದು ಹೌದು. ಇಲ್ಲಿ ಕಲ್ತದು ಮತ್ತೊಬ್ರ ಮುಂದೆ ಹೋಗಿ ಬಿಟ್ರ ಕಣ್ಣಿಗೆ ಕತ್ಲಿ ಬೀಳ್ತಾವ. ಹೌದು ಹೌದು. ಕಾತ್ಲಕ್ಕ ಅಟ್ಟ ಅಭ್ಯಾಸ ಹೌದು ನಮ್ಮ ಕಾಕ ಆಹಾ ಮಾಡ್ಯಾನ. ಹೌದು. ಅದಕ್ಕೆ ಹೇಳ್ತಾನ ಅನ್ನೋ ಒಂದು ಆತ್ಮವಿಶ್ವಾಸದ ಮೇರೆಗೆ ಹೌದು ಮಹಾಭಾರತದೊಳಗೆ ಕೆಲವೊಂದು ಕತಿಗಳಾಗಿ ಹೋಗ್ಯಾವ. ಹೌದು ಹೌದು. ಯಾವಾಗ ಹೇಳ್ಬೇಕತ್ತೀರಿ ಸರ್? ಹೇಳ್ತಾರ ಜಗತ್ತದೊಳಗ. ಏನತ್ತ? ಏನು? ಆಹಾ ಮಹಾಭಾರತದೊಳಗ ಪಾಂಡವರು ಗೆದಿಬೇಕಾದ್ರ ಧರ್ಮ ಇತ್ತಂತೇಳಿ ಗೆದ್ದಾರತ್ತೇಳಿ ಜಗನೇ ಸಾರ್ತದ. ಹೌದು ಹೌದು. ನಮ್ಮ ಕಾಕಾಜಿ ಅವರು ಹೇಳಿರ್ಬೇಕು. ಹೌದು ಹೌದು ಹೇಳ್ಯಾರ ಅವರು. ಖರೆ ನನಗೆ ಹೇಳ್ರಿ, ಏನ್ರಿ ಸರ? ಯಾವಾಗ ಕರ್ಣ ಕುರುಕ್ಷೇತ್ರ ಯುದ್ಧದಾಗ ಆಹಾ ಏನ್ ಮಾಡ್ದ? ಯುದ್ಧ ಮಾಡ್ತಿದ್ದ, ಆಹಾ ಒಂದು ಬಾಣ ಅರ್ಜುನ ಬಿಟ್ರ 3 ಫೂಟ ಕರ್ಣನ ರಥ ಹಿಂದೆ ಸರಿತಿತ್ತು. ಹೊಳ್ಳಿ ಕರ್ಣ ಒಂದೇ ಬಾಣ ಬಿಟ್ಟಂದ್ರ ಅರ್ಜುನನ ರಥ 10 ಫೂಟ್ ಹಿಂದೆ ಸರಿತಿತ್ತು. ಹೌದು ಹೌದು ಹೌದು. ಆದ್ರ ಆಹಾ ಕೃಷ್ಣ ಪರಮಾತ್ಮ ಏನ್ ಮಾಡ್ದ? ಏನ್ ಮಾಡ್ತಾನ್ರಿಪ್ಪ? ಕರ್ಣನ ಬಲ್ಲಿ ಸೂರ್ಯ ಕವಚ ಆದ ಇವ ಕುರುಕ್ಷೇತ್ರದ ಒಳಗ ನಮ್ಮಿಂದ ಸಾಯುವುದಿಲ್ಲ ತೇಳಿ ಹೌದು ಜಗತ್ತದೊಳಗ ದಾನಸೂರ ಕರ್ಣ ಅನಿಸ್ಕೊಂಡನಂತವನಿಗೆ ಹೌದು ಇಂದ್ರಿಗೆ ಕಳಿಸಿ ಸೂರ್ಯ ಕವಚ ಬೇಡ್ಲಕ್ ಹಚ್ಚದ. ಹೌದು ಹೌದು. ಜಗತ್ತದೊಳಗೆ ಎಂತ ಹಾನಿ ನೋಡ್ರಿ. ಆಹಾ ನನ್ನ ಪ್ರಾಣ ರಕ್ಷಣೆ ಮಾಡು ಸೂರ್ಯ ಕವಚ ಇದು ಆದತ್ ಹೇಳಿದ್ರು ಪ್ರಾಣ ಹೋದರು ಪರವಾಗಿಲ್ಲ, ಜಗತ್ತದೊಳಗ ನಮ್ಮಲ್ಲಿ ಒಬ್ಬ ಬೇಡ್ಲಕ್ಕ ಬಂದಾನಂದ್ರ ದಾನ ಮಾಡೋದು, ದಾನ ಮಾಡ್ಬೇಕಂತೇಳಿ ಸೂರ್ಯ ಕವಚ ದಾನ ಮಾಡ್ದ. ಹೌದು ಹೌದು ಹೌದು. ಮುಂದೆ ನೀವೇನ್ ಮಾಡಿದ್ರಿ? ಆಹಾ ನಮ್ಮಂತ ದಾನ ಸೂರುಗಳಿಗೆ ನಿಮಗ ಕುರುಕ್ಷೇತ್ರದಾಗ ಹೊಡಿದಾಗಲ್ಲ ಅಂತೇಳಿ
ರಥ ತಳಗಿಳದತ್ತ ಮುಂದ ರಥ ಎತ್ತಲಕ್ಕ ಕರ್ಣ ಹೋಗ್ಯಾನ. ಆಹಾ ಅವಾಗ ಕೃಷ್ಣ ಪರಮಾತ್ಮ ಅರ್ಜುನಗ್ ಹೊಡಿಬಾಣಂದಾನ. ಹೌದು ಹೌದು ಹೌದು. ನನಗ್ ಹೇಳ್ರಿ, ಆಹಾ ಕುರುಕ್ಷೇತ್ರ ಯುದ್ಧದೊಳಗ ರಥ ಎತ್ತಲಕ್ ಹೋದತ್ ಮುಂದ ಕೈಯಾನ ಬಾಣ ಬಿಟ್ಟತ್ ಮುಂದ ಬಾಣ ಹೊಡೆದಿರಿ ಅಂದ್ರ ಇದೇನು ಧರ್ಮ ಏನ ಧರ್ಮ ಏನು ಅಧರ್ಮ? ಹೌದು ಇದು ಬಿಡ್ರಿ. ಹೌದು ಹೌದು. ಜಗತ್ತದೊಳಗ ಆಹಾ ಇಚ್ಛಾಧಾರಿ ಮರಣ ಬೇಡ್ಕೊಂಡು ಬಂದೆ ಯಾರು? ಯಾರಿಪ್ಪ? ಭೀಷ್ಮ ಪಿತಾಮಹ. ಹೌದು ಹೌದು. ಏನು ಇಚ್ಛೆ ಮಾಡಿದವ ಮರಣ ಹೆಂಗ್ ಬರ್ಬೇಕತ್ತ? ಏನ್ ಮಾಡಿದ್ರಿಪ್ಪ? ಯಾವಾಗ ಯುದ್ಧದೊಳಗ ಆಹಾ ನನ್ನ ಬಾಣ ಯಾವಾಗಲ ಸ್ವತಃ ಕೈಯಾಲ್ ತಳಗಿಡ್ತಾ ಅವಾಗ ನನಗ ಮರಣ ಬರಬೇಕು. ಹೌದು ಹೌದು. ಇಚ್ಛಾ ಮರಣ. ಇದಕ್ಕ ಹಿಂಗ ಇಚ್ಛೆ ಮಾಡಿದವ. ಹೌದು ಹೌದು. ಆದ್ರ ಕೃಷ್ಣ ಪರಮಾತ್ಮ ಏನ್ ಮಾಡ್ದ? ಏನ್ ಮಾಡಿದ್ರಿಪ್ಪ? ಶಿಖಂಡಿಗೆ ಆಹಾ ಶಿಖಂಡಿಗೆ ರಥದ ಸಾರಥಿಯಾಗಿ ಮಾಡ್ದ. ಹೌದು ಹೌದು. ಯಾರು? ಆಹಾ ಕೃಷ್ಣ ಪರಮಾತ್ಮ. ಪರಮಾತ್ಮ. ಅವಾಗ ಭೀಷ್ಮ ಏನ್ ಮಾಡ್ದ? ಏನ್ ಮಾಡ್ತಾನ್ರಿಪ್ಪ? ಏಕೋಚಿತ ಒಂದ್ ಇವ್ರ ರಥದ ಸಾರಥಿ ಶಿಖಂಡಿ ಅದಾನ, ಇವ್ರ ಸಂಗಟ ಯುದ್ಧ ಮಾಡ್ಲಿ ಅಂತ ಹೇಳಿ ಭೀಷ್ಮ ತನ್ನ ಬಾಣ ತಳಗಿಟ್ಟ. ಹೌದ್ ಅವಾಗ ಕೃಷ್ಣ ಪರಮಾತ್ಮ ಹೊಡಿ ಅಂದ ಅರ್ಜುನಗ ಬಾಣ. ಹೌದು ಹೌದು ಹೌದು. ನನಗೆ ಹೇಳ್ರಿ, ಆಹಾ ಶಿಖಂಡಿಗೆ ರಥದ ಸಾರಥಿ ಮಾಡಿ ಆಹಾ ಕೈಯಾಲ ಬಾಣ ಭೀಷ್ಮಗ ತಳಗಿಡ್ಲಾಕ್ ಹಚ್ಚಿ ಭೀಷ್ಮಗ ಬಾಣ ಹೊಡೆದು ವಧ ಮಾಡ್ರಿ, ಇದೇನು ಧರ್ಮ ಏನ ಧರ್ಮ? ಏನ್ ಅಧರ್ಮ? ಎಲ್ಲದ ಧರ್ಮ? ಜರಾಸನು ಒಬ್ಬ ರಾಕ್ಷಸ ಆಹಾ ಭೀಮನ ಸಂಗಟ ಯುದ್ಧಕ್ಕೆ ನಿತ್ತ. ಹೌದು ಹೌದು. ಭೀಮ ಎಷ್ಟೋ ಸಲ ಹೊಡೆದ ಕಿತ್ತಿ ಒಗದ್ರ ಹೊಳ್ಳಿ ಶರೀರ ಬಂದು ಕೂಡ್ತೀವಿ. ಹೌದು ಹೌದು ಹೌದು. ಯಾರು? ಆಹಾ ಜರಾಸನನ್ನು ಒಂದು ರಾಕ್ಷಸನ್ ಹೌದು ಹೌದು. ಕಡಿದ್ರು ಕೂಡ್ಲಾತು, ಸೀಳಿ ಒಗದ್ರು ಕೂಡ್ಲಾತು, ಭೀಮ ಯುದ್ಧ ಮಾಡಿ ದಣಿಲಿತ್ತ. ಹೌದು ಹೌದು. ಅವಾಗ ಏನಾಯ್ತ್ರಿಪ್ಪ? ಅವಾಗ ಕೃಷ್ಣ ಪರಮಾತ್ಮ ಆಹಾ ಒಂದು ಕಡ್ಡಿ ತಗೊಂಡು ಹಿಂಗ ಸೀಳಿ ಇಚ್ಚಿಕಿಂದ ಇಚ್ಚಿಕ ಅಂತೇಳಿ ಚಿನ್ನ ಮಾಡಿ ಭೀಮಗ್ ತೋರ್ಸಾನ. ಆಹಾ ಅದೇ ಚಿನ್ನದಿಂದ ಭೀಮ ಜರಾಸನನ್ನು ರಾಕ್ಷಸ ವಧ ಮಾಡ್ಯಾನ. ನನಗೆ ಹೇಳ್ರಿ, ಕೃಷ್ಣನ ಮಾತು ಕೇಳಿ ಭೀಮ ಜರಾಸಂದಾಗ ಮೋಸ ಮಾಡ್ಯಾನ ಅಂದ್ರ ಇದೇನು ಧರ್ಮ ಅಧರ್ಮ? ಅಧರ್ಮ. ಹೌದು ಹೌದು. ಸಾಕಲ್ಲ. ಅದಕ್ಕ ಬಹಳ ಟೈಮ್ ಆಯ್ತು ಈಗ. ಹಾ ಹಾ ಅದಕ್ಕ ಬಹಳ ಮಾತಾಡಿ ತಮ್ಮ ಯಾರಿಗೂ ವಜ್ಜಾಗೋದಿಲ್ಲ. ಎಲ್ಲಾ ಹೇಳ್ತಾರ ಕಾಕ. ಕಾಕಾಗಳು ಎಷ್ಟು ಚಂದ ವಿಷಯಗಳ ಬಿಡುಗಡೆ ಮಾಡ್ತಾರ ನೋಡ್ರಿ. ಹೌದಾ? ಅದಕ್ಕ ಇನ್ನೂ ಒಂದು ಪ್ರಶ್ನೆ ನಮ್ ಕಾಕಾಗ. ಇನ್ನೊಂದು ಮಾಡ್ತೀರಿ? ಜಗತ್ತದೊಳಗ ಆಹಾ ಸತ್ಯ ಹರಿಶ್ಚಂದ್ರ ಹೌದು ಹೌದು. ವಿಶ್ವಾಮಿತ್ರ ಆಹಾ ಏನ್ ಮಾಡ್ದ? ತನ್ನ ರಾಜ್ಯ ಎಲ್ಲಾ ಬೇಡೋದಕ್ಕಾಗಿ ರಾಜ್ಯನೇ ದಾನ ಮಾಡಿ ಹೋದ. ಹೌದು ಹೌದು. ಮತ್ತ ಆಹಾ ಅಂತ ಸತ್ಯ ಹರಿಶ್ಚಂದ್ರ ಸತ್ಯ ನುಡಿತಿರ್ತಕ್ಕಂತ ಧರ್ಮವಂತನೇ ಸತ್ಯ ಹರಿಶ್ಚಂದ್ರ ಇದ್ದ. ಹೌದಾ? ಅಂತವನಿಗೆ ವಿಶ್ವಾಮಿತ್ರ ಕಾಡ್ಬೇಕಾದ್ರ ಅಂತ ಪಾಪ ಸತ್ಯ ಹರಿಶ್ಚಂದ್ರ ಏನ್ ಮಾಡಿದ? ಹೌದು ಹೌದು. ಜಗತ್ತದೊಳಗ ಧರ್ಮದಿಂದ ನಡೆದವಿದ್ದ. ಹೌದಾ? ಇದು ಅಲ್ಲದೆ ತನ್ನ ಎಲ್ಲಾನೇ ದಾನ ಕೊಟ್ಟವದಲ್ಲ. ಹೌದು ಹೌದು ಹೌದು. ಆದ್ರೂ ಕಾಡ್ಬೇಕಾದ್ರ ಅಂತ ಪಾಪ ಸತ್ಯ ಹರಿಶ್ಚಂದ್ರ ವಿಶ್ವಾಮಿತ್ರಗ ಏನ್ ಮಾಡಿದ ಅನಂತ ಇವೆಲ್ಲ ಪ್ರಶ್ನೆಗಳು ಇಲ್ಲಿ ಸುಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ. ಹೌದು ಹೌದು. ನಮಗೆ ಸಮಸ್ಯೆ ಬಂದದ ಪರಿಹಾರ ನಮ್ಮ ಕಾಕ ಮಾಡ್ತಾನ ಅನ್ನೋ ಒಂದು ಆತ್ಮವಿಶ್ವಾಸದ ಮೇರೆಗೆ ಹೌದಾ? ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ನಮ್ಮ ಕಾಕಾಗ ಪಾಳಿ ಹೋಗ್ತದ. ತಾವೆಲ್ಲರೂ ಭಕ್ತಿಭಾವದಿಂದ ಕುತ್ತು ಕೇಳ್ಬೇಕಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿ ಹೇಳಿ ಹೇಳಿ. ಇಲ್ಲಿ ತನ ಇನ್ಯಾನು ಹೊಳ್ಳಿ ನಮಗೆ ಸಂದ್ ಬರುವುದಿಲ್ಲ. ಇಲ್ಲಿ ತನ ತಿಳಿದರೆ ಅಲ್ಲಿ ತಿಳಿಲಾರದೆ ಅಲ್ಲಿ ಈ ಬೆಳವಣಿಗೆ ಮಕ್ಕಳು ಈ ಒಟ್ಟಿಗೆ ರಾಹುಲ್ ಮಾಸ್ತರ ಏನರೇ ಯಾರ ಮನಸ್ಸಿಗೆ ಹತ್ತುವಂಗ ಮಾತಾಡಿದಪ್ಪ ಅಂದ್ರ ಯಾರಿಗೆ ಅಕ್ಕ, ಯಾರಿಗೆ ತಮ್ಮ, ಯಾರಿಗೆ ಮಗ, ಯಾರಿಗೆ ಮೊಮ್ಮಗ, ಹೌದು ಹೌದು, ಏನಾರು ಪೆಟ್ಟು ಹತ್ತುವಂಗ ಮಾತಾಡಿದಂದ್ರ ಇದು ಮಗ ಹುಚ್ಚದ, ಇದು ಮೊಮ್ಮಗ ಹುಚ್ಚದ,
ಇದು ತಮ್ಮ ಹುಚ್ಚದ ತಿಳಿಲಾರದೆ ಮಾಡ್ಯಾದತ್ತೇಳಿ ಆ ತಪ್ಪನ್ನು ಬದಿಗೊತ್ತಿ ಒಪ್ಪಂದ ಸ್ವೀಕಾರ ಮಾಡಿ ನನಗೆ ಕ್ಷಮ ಮಾಡಿರ್ತೇಳಿ ಮತ್ತೊಮ್ಮೆ ಶರಣು ಹೇಳಿ ಸರ್ಜೋಡಿ ಕಲಾವಂತರಿಗೆ ಖ್ಯಾಲಿ ಹಾಡಿ ಪಾಳಿ ಹೋಗ್ತು. ಹೋಗ್ತು.